ತ್ವಾಕ ಉಸ್ತಾದ್ ಎಂದೇ ಜನಜನಿತವಾಗಿರುವ ತ್ವಾಕ ಅಹಮದ್ ಮುಸ್ಲಿಯಾರ್ ನಿಧನರಾಗಿದ್ದಾರೆ. 78 ವರ್ಷದ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯಾಗಿ ಮತ್ತು ದಕ್ಷಿಣ ಕನ್ನಡದ ಕಾಶಿಪಟ್ಟಣದಲ್ಲಿರುವ ದಾರುನ್ನೂರು ಶಿಕ್ಷಣ ಸಂಸ್ಥೆಯ ರೂವಾರಿಯಾಗಿ ಗುರುತಿಸಿಕೊಂಡವರು. ಕಾಜಿಗಳ ಪೈಕಿ ಅತ್ಯಂತ ಸಕ್ರಿಯ ಕಾಜಿಯಾಗಿಯೂ ಇವರು ಗುರುತಿಸಿಕೊಂಡಿದ್ದಾರೆ. ಸಮುದಾಯದ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಸ್ಪಂದನೆಯ ವಿಶೇಷ ಗುಣವನ್ನು ಹೊಂದಿರುವ ಕಾರಣಕ್ಕಾಗಿ ಇವರು ಜನರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಈ ಹಿಂದೆ ಆಕ್ರಂದನ ಎಂಬ ಸಾಕ್ಷ್ಯಚಿತ್ರ ಬಿಡುಗಡೆಗೊಂಡಿದ್ದು, ಅದಕ್ಕಾಗಿ ಮನೆ ಮನೆ ಸಮೀಕ್ಷೆ ನಡೆದಿತ್ತು. ಬಡವರು, ದುರ್ಬಲರು, ಕಷ್ಟದಲ್ಲಿರುವವರನ್ನ ಭೇಟಿಯಾಗಿ ಅವರ ದುಃಖ ದುಮ್ಮಾನಗಳನ್ನು ಆಲಿಸಿ ಅದನ್ನ ಈ ಸಮಾಜದ ಮುಂದಿಡುವ ಮೂಲಕ ಅವರಿಗೆ ಆಸರೆಯಾಗಬೇಕು ಅನ್ನೋದು ಈ ಭೇಟಿಯ ಉದ್ದೇಶವಾಗಿತ್ತು. ಓರ್ವ ಕಾಜಿ ಎಂಬ ನೆಲೆಯಲ್ಲಿ ಅವರು ತನ್ನನ್ನು ಮಸೀದಿಗೆ ಸೀಮಿತಗೊಳಿಸದೆ ಜನರ ಕಾಜಿಯಾಗಲು ಬಯಸಿದ್ರು. ಆದ್ದರಿಂದಲೇ ಜಿಲ್ಲೆಯ ಮನೆ ಮನೆಗೆ ಭೇಟಿ ಕೊಟ್ಟರು. ಜನರ ಸಮಸ್ಯೆಗಳನ್ನು ಕಣ್ಣಾರೆ ಕಂಡರು. ಅವರ ಸಕ್ರಿಯತೆಗೆ ಮತ್ತು ಸಮುದಾಯದ ಮೇಲಿನ ಕಾಳಜಿಗೆ ಅವರ ಈ ನಡೆ ಒಂದು ಸಾಕ್ಷಿಯಾಗಿತ್ತು. ಕಾಜಿಯ ಸ್ಥಾನಕ್ಕೆ ತೂಕ ತಂದ ಕಾಜಿಯಾಗಿ ತ್ವಾಕ ಅಹಮದ್ ಮುಸ್ಲಿಯಾರ್ ಗುರುತಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಧಾರ್ಮಿಕ ಮತ್ತು ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿರುವ ಜಿಲ್ಲೆ. ಈ ಜಿಲ್ಲೆಯಲ್ಲಿ ವಿವಿಧ ಧಾರ್ಮಿಕ ಗುಂಪುಗಳೂ ಇವೆ. ವೈಚಾರಿಕವಾಗಿ ಬೇರೆ ಬೇರೆ ನಿಲುವುಗಳನ್ನು ಹೊಂದಿರುವ ಈ ಜಿಲ್ಲೆಯಲ್ಲಿ ಕಾಜಿಯಾಗುವುದು ಸುಲಭ ಅಲ್ಲ. ಹಲವು ಸವಾಲುಗಳನ್ನು ಕಾಜಿ ಎದುರಿಸಬೇಕಾಗ್ತದೆ. ನಿರ್ಧಾರ ತೆಗೆದುಕೊಳ್ಳುವಾಗ ತೀವ್ರ ವಿಮರ್ಶೆಗೆ ಒಳಗಾಗುವ ಅಪಾಯವೂ ಇರ್ತದೆ. ಇಂತಹ ಜಿಲ್ಲೆಗೆ ತ್ವಾಕ ಉಸ್ತಾದ್ ಅವರು ಕಾಜಿಯಾಗಿ ಸಮರ್ಥ ನೇತೃತ್ವವನ್ನು ನೀಡಿದ್ದಾರೆ ಎಂಬುದು ನಾಗರಿಕರ ಅಭಿಪ್ರಾಯವಾಗಿದೆ. ತ್ವಾಕ ಎಂಬುದು ಒಮಾನ್ ದೇಶದ ಒಂದು ಪ್ರದೇಶದ ಹೆಸರು. ಅಹಮದ್ ಮುಸ್ಲಿಯಾರ್ ಅವರು ಸುಮಾರು 40 ವರ್ಷಗಳ ಕಾಲ ಈ ತ್ವಾಕ ಎಂಬ ಪ್ರದೇಶದಲ್ಲಿದ್ದರು. ಅಲ್ಲಿ ಧಾರ್ಮಿಕ ಶಿಕ್ಷಣ ನೀಡುತ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಅರಬಿಗಳು ಇವರ ಶಿಷ್ಯರಾಗಿದ್ದರು. ಹೀಗಿರುತ್ತಾ ಇವರ ತಾಯಿಯ ಸಹೋದರ ಸಿಎಂ ಉಸ್ತಾದ್ ಅವರು ಮಂಗಳೂರಿನ ಕಾಜಿಯಾಗಿದ್ರು. ಈ ಸಿಎಂ ಉಸ್ತಾದ್ ಏನ್ ಮಾಡಿದ್ರು ಎಂದ್ರೆ, ಈ ತ್ವಾಕ ಉಸ್ತಾದ್ರನ್ನ ಮಂಗಳೂರಿಗೆ ಉಪಕಾಜಿಯಾಗಿ ನಿಯುಕ್ತಗೊಳಿಸಿದ್ರು. ಸಿಎಂ ಉಸ್ತಾದ್ ಕಾಜಿಯಾಗಿ ಇರುವಾಗಲೇ ಇವರ ಕಾರ್ಯವೈಖರಿಯನ್ನ ಮಂಗಳೂರಿನ ಜನರು ಮೆಚ್ಚಿಕೊಂಡಿದ್ರು. ಮುಂದಿನ ಕಾಜಿಯಾಗಿ ಇವರನ್ನೇ ಉಳಿಸಿಕೊಳ್ಬೇಕು ಎಂಬ ಬಯಕೆಯನ್ನ ಹೊಂದಿದ್ರು. ಸಿಎಂ ಉಸ್ತಾದ್ ನಿಧನರಾದ ಬಳಿಕ ತ್ವಾಕ ಉಸ್ತಾದ್ ಅವರನ್ನೇ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಜಿಯಾಗಿ ನೇಮಕ ಮಾಡಲಾಯಿತು. ತ್ವಾಕ ಉಸ್ತಾದ್ರ ಹಿಂದೆ ಕಾಜಿ ಪರಂಪರೆಯೇ ಇದೆ. ಇವರು ಈ ಪರಂಪರೆಯ ಕೊಂಡಿ. ಇವರ ತಾಯಿಯ ಕಡೆಯಿಂದ ಕಾಜಿಗಳ ಪರಂಪರೆ ನಡೆಯುತ್ತಾ ಬಂದಿದೆ. ಇವರ ತಾಯಿಯ ಸಹೋದರ ಸಿಎಂ ಉಸ್ತಾದ್ ಕಾಜಿಯಾಗಿದ್ರು. ಈ ಸಿಎಂ ಉಸ್ತಾದರ ತಂದೆ ಕೂಡ ಕಾಜಿಯಾಗಿದ್ರು. ವಿಶೇಷ ಏನಂದ್ರೆ, ಅವರು ಬಹಳ ವರ್ಷಗಳ ಹಿಂದೆ ಮಂಗಳೂರಿನ ಕಾಜಿಯೂ ಆಗಿದ್ರು. ಅವರ ಬಗ್ಗೆ ಸಮುದಾಯದಲ್ಲಿ ಹಲವು ಕುತೂಹಲಕಾರಿ ಅಭಿಪ್ರಾಯಗಳಿವೆ. ಒಂದು ಸಮಯದಲ್ಲಿ ಮಳೆ ಬಾರದೆ ಮಂಗಳೂರು ತೀವ್ರ ಬರವನ್ನ ಎದುರಿಸುತ್ತಿತ್ತು. ಜನರು ಮಳೆಗಾಗಿ ಪ್ರಾರ್ಥಿಸುವಂತೆ ಕಾಜಿಯವರಲ್ಲಿ ವಿನಂತಿಸಿದ್ದರು. ಹಾಗೆ ಕಾಜಿಯವರು ಮಳೆಗಾಗಿ ನಮಾಜ್ ಮಾಡಿಸಿದ್ರು. ಅವರ ನಮಾಜ್ ಮುಗಿಯುವ ಬೆನ್ನಿಗೆ ಧಾರಾಕಾರ ಮಳೆಯು ವರ್ಷಿಸಿತು ಎಂದು ಮಂಗಳೂರಿಗರು ನೆನಪಿಸಿಕೊಳ್ತಾರೆ. ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ಪತ್ನಿ, 3 ಪುತ್ರರು ಮತ್ತು 2 ಪುತ್ರಿಯರನ್ನ ಅಗಲಿ ಇಹಲೋಕಕ್ಕೆ ವಿದಾಯ ಕೋರಿದ್ದಾರೆ. 78 ವರ್ಷಗಳ ಅವರ ಬದುಕಿನಲ್ಲಿ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ದಾರಿದೀಪವಾಗುವ ಹಲವಾರು ಸಂಗತಿಗಳಿವೆ. ಅವರು ಬಿಟ್ಟು ಹೋದ ಮೌಲ್ಯಗಳು ಮುಸ್ಲಿಂ ಸಮುದಾಯಕ್ಕೆ ಮಾರ್ಗದರ್ಶಿಯಾಗಲಿ.